ಭಕ್ತಜನ ಬಂಧುಗಳೇ, ಇಡೀ ಪ್ರಪಂಚ ತಲ್ಲಣದಲ್ಲಿ, ಕ್ಲೇಶದಲ್ಲಿ, ಕ್ಷೋಭೆಯಲ್ಲಿ ಒದ್ದಾಡ್ತಾ ಇರುವಾಗ ನೆಮ್ಮದಿಯನ್ನು ಕೊಡತಕ್ಕಂಥ, ಮನಃಶಾಂತಿಯನ್ನು ಕೊಡತಕ್ಕಂಥ, ಸಮಾಧಾನವನ್ನು ಕೊಡತಕ್ಕಂತಹ, ಒಳ್ಳೆಯ ಭಕ್ತಿ ರಸದ ಅದ್ಭುತವಾಗಿರತಕ್ಕಂಥ ಗಾನ ಸ್ನಾನ ಮಾಡಿಸತಕ್ಕಂಥ ಒಂದು ಅಪೂರ್ವ ಚಿತ್ರವನ್ನ ಈ ಚಿತ್ರತಂಡ ಕೊಟ್ಟಿದೆ. ನಮ್ಮಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಂದ್ರೆ ಮುತ್ತು ರತ್ನ ವಜ್ರ ವೈಡೂರ್ಯದ ಮಹಾನ್ ಸಾಮ್ರಾಜ್ಯ ಅಂತಾನೇ ಹೇಳ್ಕೊಂಡು ಬಂದು ಯುದ್ಧಗಳ ವೀರಾದಿವೀರಗಳ ಕಥೆ ಅಂತ ಹೇಳ್ಕೊಂಡು ಬಂದಿದ್ದು ಅದು ಒಂದಾದ್ರೆ, ಅಂಥ ವಿಜಯನಗರ ಸಾಮ್ರಾಜ್ಯಕ್ಕೆ ಆಧಾರ ಸ್ತಂಭವಾಗಿರತಕ್ಕಂಥದ್ದು ಅಲ್ಲಿನ ಭಕ್ತಿ ಪಂಥ, ಅಲ್ಲಿನ ಹರಿದಾಸರುಗಳು, ಅಲ್ಲಿನ ಪೀಠಾಧಿಪತಿಗಳು, ಅಲ್ಲಿನ ಸಂತರು, ಅಲ್ಲಿನ ಮಹಂತರು, ಅಲ್ಲಿನ ಅವಧೂತರು, ಅಲ್ಲಿನ ದೈವಭಕ್ತಿ, ಅಲ್ಲಿನ ಧರ್ಮಶ್ರದ್ಧೆ. ಈ ವಿಚಾರವನ್ನ ಪ್ರಮುಖವಾಗಿ ತೋರಿಸತಕ್ಕಂಥ ಚಿತ್ರಗಳೇ ಇದೇ ಇದ್ದಾಗ ವಿಜಯನಗರ ಸಾಮ್ರಾಜ್ಯದ ಉನ್ನಾಹಕ್ಕೆ, ಅಭೂತಪೂರ್ವ ಅಭಿವೃದ್ಧಿಗೆ ಕಾರಣ ಅಗೋಚರವಾಗಿದ್ದಂತಹ, ಆಧಾರ ಸ್ತಂಭವಾಗಿದ್ದಂತಹ ಭಕ್ತಿ ಪಂಥ ಅನ್ನೋದನ್ನ ಈ ಚಿತ್ರ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿದೆ. ಎರಡನೇದು, ಈ ಚಿತ್ರದಲ್ಲಿ ನಮ್ಮ ಸಂಸ್ಕಾರಗಳು ಹೇಗಿತ್ತು, ನಮ್ಮ ಸಂಸ್ಕೃತಿ ಹೇಗಿತ್ತು, ನಮ್ಮ ಸದಾಚಾರ ಹೇಗಿತ್ತು, ನಮ್ಮ ಸದ್ವಿಚಾರ ಹೇಗಿತ್ತು, ನಮ್ಮ ಸದ್ಧರ್ಮಗಳು ಹೇಗಿತ್ತು, ನಮ್ಮ ಸತ್ಕರ್ಮಗಳು ಹೇಗಿತ್ತು, ಎಂಥ ಮಹಾನುಭಾವರು ಮಹಾಂತರುಗಳು ನಮ್ಮಲ್ಲಿ ಬಂದರು, ಎಂಥ ಸಂದೇಶವನ್ನು ಕೊಟ್ಟರು, ಇದೆಲ್ಲವನ್ನ ಚಲನಚಿತ್ರದ ಮೂಲಕ ನಮ್ಮ ಮನಸ್ಸಿಗೆ, ಹೃದಯಕ್ಕೆ, ಚಿತ್ತ ಭಿತ್ತಿಗೆ ತಂದುಕೊಟ್ಟಿದೆ ಈ ಚಿತ್ರ. ಇನ್ನೂ ಒಂದೇನು ಅಂತಂದ್ರೆ, ನೂರಾರು ವರ್ಷಗಳಿಂದ ಕಥೆಗಳನ್ನು ಕೇಳಿದ್ವಿ, ದಾಸರ ಕಥೆಗಳನ್ನು ಕೇಳಿದ್ವಿ, ದಾಸರ ಹಾಡುಗಳನ್ನ ಕೇಳಿದ್ವಿ. ಆದ್ರೆ ಆ ಕೇಳಿದ ಮತ್ತೆ ಆ ಕೀರ್ತನೆಗಳನ್ನ ಓದಿದಂತ ವಿಚಾರವನ್ನ ಪರದೆ ಮೇಲೆ ದೃಶ್ಯ ಕಾವ್ಯವಾಗಿ ಮೂಡಿಸಿ ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ, ಚಿತ್ರದಲ್ಲಿ ಅಚ್ಚೊತ್ತು ಹಾಗೆ ಚಿತ್ರವನ್ನು ಕೊಟ್ಟಿದ್ದಾರೆ. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ಕನಕದಾಸರು, ವೈಕುಂಠದಾಸರು ಇವೆಲ್ಲ ವಿಜಯನಗರ ಸಾಮ್ರಾಜ್ಯದ ಪರಿಸರದಲ್ಲಿ, ಆ ಕಾಲಘಟ್ಟದಲ್ಲಿ ಇಡೀ ಸಾಮ್ರಾಜ್ಯವನ್ನ ನಮ್ಮ ಆಧ್ಯಾತ್ಮ ಶಕ್ತಿಯಿಂದ, ಭಕ್ತಿಯ ಶಕ್ತಿಯಿಂದ ಮೇಲಕ್ಕೆದ್ದಂತ ಮಹಾನುಭಾವರುಗಳು. ಇಂಥದೊಂದು ಕೆಲಸ ಆಗ್ಬೇಕಾಗಿತ್ತು ನಮ್ಮ ಚಿತ್ರರಂಗದಲ್ಲಿ. ತಡವಾಗಿ ಆದರೂ ಈ ಚಿತ್ರತಂಡ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದೆ. ವಿಶೇಷವಾಗಿ ಪದ್ಮಲತಾ ಅವರಿಗೆ, ಪ್ರಹ್ಲಾದ್ ಅವರಿಗೆ, ಇಡೀ ಚಿತ್ರತಂಡದ ಎಲ್ಲರಿಗೂ ಸಹ ಹೃದಯ ತುಂಬಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏಪ್ರಿಲ್ 2ಕ್ಕೆ ಸಾರ್ವಜನಿಕವಾಗಿ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಬನ್ನಿ, ಭಕ್ತಿ ರಸದಲ್ಲಿ ಮುಳುಗಬೇಕು, ಭಕ್ತಿ ಪ್ರವಾಹದಲ್ಲಿ ತೇಲಬೇಕು, ಮತ್ತೆ ವಿಜಯನಗರದ ಉನ್ನಾಹಕ್ಕೆ, ಅಭಿವೃದ್ಧಿಗೆ ಯಾವುದು ಮೂಲ ಮುಖ್ಯ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಬಿಂಬಿಸಿದೆ. ಅದನ್ನ ತಿಳ್ಕೋಬೇಕು. ಒಳ್ಳೆ ಕೆಲಸ ಆಗಿದೆ, ಪ್ರೋತ್ಸಾಹ ಮಾಡಬೇಕಾದ ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಒಳ್ಳೆಯ ಚಿತ್ರ ಯಶಸ್ವಿಯಾಗಲಿ, ಶ್ರೇಯಸ್ಸಾಗಲಿ. ನಮಸ್ಕಾರ.